ಅಲ್ಲಿದೆಲ್ಲ ತೋರಿಸಲ್ಲ ಸ್ವಲ್ಪ, ಯಾಕಂದ್ರೆ ಪ್ರೈವಸಿ ಇರ್ತದೆ ಅದ್ರ ಸಲಿಂದ. ಜಸ್ಟ್ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೊರ ಬಂದಿದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಗೈಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಬಂದೀನಿ. ಮುಂಜಿನ ಅಷ್ಟೇ ಎಲ್ಚೆ ಕೊಡ್ದವನು ಮತ್ತೇನು ಮಾಡಿರಲಿಲ್ಲ. ಅದಕ್ಕೆ ನೋಡ್ರಿ ಗೈಸ್ 6 ರಿಂದ 7 ತಾಸು ಬಸ್ನಾಗ ಜರ್ನಿ ಮಾಡಿಪ್ಪ ಮಾರಿ ನೋಡ್ರಿ ಹಂಗೆ ಈ ತೀರಾ ಅದು ಬರಾಗೋದಿಟ್ಟು ಧೂಳಪ್ಪ ಯಪ್ಪ ಗಾಳಿ ಒಟ್ಟು ಮಣ್ಣೆಲ್ಲ ಮಾರಿ ಮೇಲೆ ಕೂತದ. ಹಿಂಗೆ ಕೈ ಹಿಡಿದ್ರೆ ಮಣ್ಣು ಹತ್ತಕತ್ತ ಕೈ. ಒಂದು ರೀಲ್ಸ್ ಮಾಡೋದಿತ್ತು, ಅದೇನಾದಲ್ಲ ಗರಿಜ ಬರಿಜ ಅಂತ ಹೇಳಿಕ್ಯಾರ. ಅದೇ ಗೈಸ್ ಟ್ರೆಂಡಿಂಗ್ ನೋಡೋದಲ್ಲ ಮರಾಠಿ ಸಾಂಗ್ ಎಲ್ಲ ನಡಗಂತ ಗೈಸ್. ಅದ್ರ ಸಲಿಂದ ಸ್ವೆಟರ್ ಹಾಕೊಂಡಿನಿ, ಗೊತ್ತಿಲ್ಲ ಗೈಸ್ ಹಸು ಇಲ್ಲ. ಅದ್ರ ಸಲಿಂದ ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿನಿ, ಅದ್ರ ಜೊತೆ ಒಂದಿಟ್ಟು ಮಾನಿಕಾಯಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೆ ಕ್ರೇಜಿ ಇನ್ಸನ್ ವ್ಲಾಗ್ಸ್. ಗೈಸ್ ಇವತ್ತಿನ ವ್ಲಾಗ್ ಶುರುವಾಗಿದ್ದೆ ಗೈಸ್ ಬೆಳಗ್ಗೆ 6ಕ್ಕೆ ಎದ್ದು ಜಳಕ ಮಾಡಿ ರೆಡಿ ಆಗಿನಿ ಗೈಸ್. ಸ್ವಲ್ಪ ಒಂದಿಷ್ಟು ಹೊರಗೆ ಹೋಗ್ಬೇಕು, ಒಂದು ಸ್ವಲ್ಪ ಕೆಲಸ ಅದ. ಆ್ಯಂಡ್ ಇವಾಗ ಒಂದಿಷ್ಟು ಮಿಲ್ಕ್ ಶೇಕ್ ಮಾಡ್ಕೊಂಡಿನಿ, ಮಿಲ್ಕ್ ಶೇಕ್ ಕುಡ್ಲತ್ತೀನಿ. ನಿಜ ಹೇಳ್ಬೇಕಂದ್ರೆ ಗೈಸ್ ನಿನ್ನೆಗಿನೇ ಇವತ್ತು ಭಾಳ ಬೆಸ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ನಿನ್ನೆ ನಾನು ಅದ್ರೊಳಗೆ ಖರ್ಜೂರ ಹಾಕಿರಲಿಲ್ಲ, ಇವತ್ತು ಹಾಕಿನಿ. ಏಕ್ ನಂಬರ್ ಆಗಿ ಟೇಸ್ಟ್ ಖಾಲಿ ಒಳಗೆ ನಿನ್ನೆ ವೈಕನಂಗೆ ಆಗೈತಿ, ಇವತ್ತು ಬೇಕನ್ನಂಗೆ ಆಯ್ತು ಗೈಸ್. ಇದು ಇಷ್ಟು ಖುಷಿಯಿಂದ ಕುಡಿಲಾಕತ್ತೀನಿ ಅಂದ್ರೆ ಸ್ವಲ್ಪ ಒಂದಿಷ್ಟು ನಮ್ಮದು ಇದ್ರ ಹಿಂದಿನ ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಬರ್ರಿ. ಸ್ವಲ್ಪ ಹೈರಾಣಾಗಿದ್ದು ನೋಡ್ಕೊಂಬರ್ರಿ ಒಂದಿಟ್ಟು ಗೈಸ್. ಇವಾಗ ಬೆಳಗ್ಗೆ 6 ಗಂಟೆ. ನಿನ್ನೆ ನೈಟ ಒಂದು ಫಾಲ್ಟ್ ಆಗಿದೆ. ಏನಪ್ಪ ಅಂದ್ರೆ ನಾನು ಹಾಲು ತರೋದೇ ನೆನಪಾಗ್ಬಿಟ್ಟಿನಿ. ನಾ ಹೇಳಿದ್ದೆ ಅಲ್ಲ ಎಷ್ಟು ದಿನ ಮಾಡ್ತೀನಿ ನೋಡೋತಿರ್ತಿದ್ರಲ್ಲಿ. ಒಂದೇ ದಿನಕ್ಕೆ ಬೇಸರ ಆಗೈತೆ ಅಂದು ಒಂದೇ ದಿನಕ್ಕೆ ನೆನಪಿಲ್ಲ ಗೈಸ್. ಅದ್ರ ಸಲುವಾಗಿ ಅಂತ ಹೇಳಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಹೊಂಟೀನಿ. ಆ್ಯಂಡ್ ಒಂದಿಷ್ಟು ಕೆಲಸಗಳದ ಯಾಕಿಂತ ಬೇಗ ಹಾಲು ತೊಗೊಂಡು ಬನ್ನಿ ಗೈಸ್. ಗೈಸ್ ಲಿಟ್ರಲಿ ಒಂದು ಹಾಲಿನ ಸಲುವಾಗಿ ಇಟ್ಟು ತಿರುಗಾಡ್ದಂಗೆ ಬೆಳಗ್ಗೆ 6 ಗಂಟೆಗೆ ಯಾವ ಅಂಗಡಿನೂ ತೆಗೆದಿಲ್ಲ. ಸಿಕ್ಕಾಪಟ್ಟೆ ತಿರುಗಾಡ್ದೆ ಗೈಸ್. ಇನ್ಮೇಲಿಂದ ನೈಟ್ ತಂದಿಟ್ಟು ಹೋಗ್ಬೇಕು. ಅದು ಅರ್ಧ ಲೀಟ್ರ್ ಸಿಕ್ಕದ, ಸಣ್ಣ 1/4 ಲೀಟ್ರ್ ಸಿಕ್ಕಿಲ್ಲ. ನನಗೆ ಇಷ್ಟು ದೊಡ್ಡದಾಗುತ್ತೆ, ಭಾಳ ಆಗುತ್ತೆ. ನೋಡ್ಕೊಂಬಂದ್ರಲ್ಲ ಗೈಸ್, ನಿಜ ನೈಟ್ ತರ್ಬೇಕು ಇನ್ಮೇಲಿಂದ. ಡೇ ಟೈಮ್ದಾಗ ಚಡ್ಡಿ ಮೇಲೆ ತಿರುಗಾಡಿ ಬಿಜಾಪುರ ಎಲ್ಲ ಈ ಕಡೆ ಎಲ್ಲ ನಮ್ಮ ಸೈಡ್ ಎಲ್ಲ ತಿರುಗಾಡಿದೆ. ಒಂದು ಅಂಗಡಿನೂ ಓಪನ್ ಇಲ್ಲ, ಭಾಳ ಒಜ್ಜಿಗಿದ್ದಿತ್ತು. ಮತ್ತು ಅದ್ರ ಸಲಿಂದ ಅರ್ಧ ಲೀಟ್ರ್ ಹಾಲು ತಂದು ಕಾಯಿಸ್ಕೊಂಡು ಇನ್ನೂ ಅರ್ಧ ಹಾಲು ಅದಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಏನು ಮಾಡ್ತದ್ದು. ಇವಾಗ ಹೊಂಟೀನಿ, ಮತ್ತೆ ಎಷ್ಟು ಬರ್ತೀನಿ ಗೊತ್ತಿಲ್ಲ. ನಾನು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೇವೆ, ಬಟ್ ಅಲ್ಲಿ ಕೆಲಸ ಭಾಳ ಅದಾವ. ನೋಡಮಂತ ಗೈಸ್, ಎಲ್ಲಿ ಹೊಂಟೀನಿ ಏನು ಹೊಂಟೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಗೈಸ್ ಎಲ್ಲ ರೆಡಿ ಆದೆ, ಇವಾಗ ಬಿಡ್ಬೇಕು ಮನೆ. ನಾವು ಇವತ್ತು ಹೊಂಟಿರೋದು ಗುಲ್ಬರ್ಗ ಗೈಸ್. ಸ್ವಲ್ಪ ಅಲ್ಲೊಂದು ಕೆಲಸ ಒಂದಿಷ್ಟು ಮಾತಾಡೋ ಅದ್ರ ಸಲುವಾಗಿ ತಳಕ್ಕೆ ಗುಲ್ಬರ್ಗ ಹೊಂಟೀನಿ. ಬೈಕ್ ತೊಗೊಂಡು ಹೋಗೋಕ್ಕಾಗಲ್ಲ, ಗೊತ್ತದಲ್ಲ ಭಾಳ ಲಾಂಗ್ ಆಗುತ್ತೆ. ಅದಕ್ಕೆ ಬಸ್ಸಿಗೆ ಹೊಂಟೀನಿ. ಬೈಕ್ ತೊಗೊಂಡೋಗಿ ಅಲ್ಲಿ ಎಲ್ಲಾದ್ರೂ ಬಸ್ ಸ್ಟ್ಯಾಂಡಾಗ ಹಚ್ಚಿ ನಮ್ಮ ಆ ಕಡೆಯಿಂದ ಹೋಗೋದು ನಾವು ಪ್ಲ್ಯಾನ. ನೋಡೋ ಮತ್ತೆ ಏನಾಗುತ್ತೆ ನಾವು. ಚಲೋ ಬೈಕಿಂಗೆ ಗೈಸ್. ಇವಾಗ ಬಸ್ ಸ್ಟ್ಯಾಂಡಿಂದ ಬಿಡ್ಬೇಕು ಗೈಸ್. ಇವಾಗ ಟೈಮ್ ಲೇಟ್ ಆಗ್ಯದ, ಬೇಗ ಹೋಗ್ಬೇಕು ಗೈಸ್. ಬಸ್ ಒಂದು ಇಲ್ಲ ಅನ್ಸುತ್ತಾ, ಎಲ್ಲಿ ಬಸ್ ಕಾಣಲ್ಲ ಈಗ ನಮ್ಮ ಗುಲ್ಬರ್ಗ ಹೋಗೋಕೆ. ಇಲ್ಲಿ ಟ್ರೈ ಬೇಗ ಹೋಗ್ಬೇಕು ಗೈಸ್. ವಿಜಯಪುರ ಸಿಂಧಿ ಗೈಸ್, ಗುಲ್ಬರ್ಗ ಬಸ್ಸೇ ಇಲ್ಲ, ಬರೀ ಲೇಟ್. ಆದಷ್ಟು ಬೇಗ ಹೋಗ್ಬೇಕು. So sweet to me, this is where I wanna be. On up with you, supersonic, we're on fire, rockin' love alive. On up with you. Shows in the backseat of the beamer, put my feet up. ಗೈಸ್ ಇವಾಗ ಜಸ್ಟ್ ಸಿಂಧಿಗೆ ಬಂದೀನಿ. ಸಿಂಧಿಗೆ ಜೋರಿಗೆ ಗುಲ್ಬರ್ಗನ ಭಾಳ ದೂರ ಅದ, ಹೋಗ್ಬೇಕು ಗೈಸ್. ಅಲ್ಲಿದೆಲ್ಲ ತೋರಿಸಲ್ಲ ಸ್ವಲ್ಪ, ಯಾಕಂದ್ರೆ ಪ್ರೈವಸಿ ಇರ್ತದೆ ಅದ್ರ ಸಲಿಂದ. ಜಸ್ಟ್ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೊರ ಬಂದಿದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಗೈಸ್. ಇಲ್ಲಿಗೆ ಇದು ಬ್ಲಾಗ್ ಇರುತ್ತೆ, ಎಂಡ್ ಇರ್ತದೆ. ಇದು ನಮ್ಮ ಸಿಂಧಿಗೆ ಗೈಸ್, ನಮ್ಮ ಸಿಂಧಿಗೆ ನೋಡ್ರಿ. ನನ್ನ ಸೆಕೆಂಡ್ ಪೀಸ್ ಇದೆ, ಇಲ್ಲೇ ಮುಗಿಸೀನಿ. ಬರ್ರಿ ಇವಾಗ ಡೈರೆಕ್ಟ್ ಮುಗಿಸೋಣ. ಎಲ್ಲ ಕೆಲಸ ಮುಗಿದು ಆಫೀಸ್ ಬರುವಾಗ ಸಿಗ್ತೀನಿ. 6.5 hours later. ಗೈಸ್ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಬಂದೀನಿ. ಮುಂಜಿನ ಅಷ್ಟೇ ಎಲ್ಚೆ ಕೊಡ್ದವನು ಮತ್ತೇನು ಮಾಡಿರಲಿಲ್ಲ. ಅದಕ್ಕೆ ಇಷ್ಟೊಂದು ಪ್ಲೇಟ್ ಬಿರಿಯಾನಿ ತೊಗೊಂಡು ಸಪಾಸಾಟ್ ನಾನು ಬನ್ನಿ ಗೈಸ್. ಪಟಾಪಟ ಅಂತ ಸಪಾಸಾಟ್ ಮಾಡ್ತೀನಿ, ಸಪಾಸಾಟ್ ಮಾಡೇ ಸಿಗ್ತೀನಿ ಗೈಸ್. ಅಲ್ಲಿಂದ ಬಂದು ಇವಾಗ ಸಿಂಧಿಗೆ ಬಿಟ್ಟಿನಿ. ಸಿಂಧಿಗಿಂದ ಡೈರೆಕ್ಟ್ ಇವಾಗ ಬಿಜಾಪುರ ಹೋಗ್ಬೇಕು ಗೈಸ್. ಸಿಂಧಿಗೆ ಇವಾಗ
ಸಿಂಧಿ ಕ್ರಾಸ್ ಆಗತ್ತೆ ಇವಾಗ ಡೈರೆಕ್ಟ್ ಇವಾಗ ಬಿಜಾಪುರ ಹೋಗ್ಬೇಕು. ಬಿಜಾಪುರ ಹೋಗಿ ಬನ್ನಿ. ಬಸ್ನಾಗ ಸಿಕ್ಕಾಪಟ್ಟೆ ಹೇಳ್ಕೊಳಕ್ಕಾಗಲ್ಲ. ಫೈನಲಿ ಗೈಸ್ ಮನೆಗೆ ಬಂದೆ ಗೈಸ್. ಅಪ್ಪ ಒಂದೇ ಒಂದು ಭಾರಿ ಮಿಸ್ಟೇಕ್ ಏನಪ್ಪ ಅಂದ್ರೆ ಭಾಳ ಕೆಟ್ಟ ಇದಾಯ್ತು. ಸ್ವಲ್ಪದಾಗ ಇವೆಲ್ಲ ಬಟ್ಟೆ ತೊಯ್ತಿದ್ವು ಗೈಸ್. ಮಳೆ ಬಂದೋಗ್ಯದ. ಮತ್ತೆ ಆಫೀಸ್ ಇವಾಗ ಜಸ್ಟ್ 5 ನಿಮಿಷನೇ ಬಿಸಿಲು ಬಿದ್ದದ. ಮಳೆ ತಾಬಾಡ್ತಾಬಾಡ್ ಮಳೆ ಬಂತು. ಜಸ್ಟ್ ಮಿಸ್ ಆಯ್ತು ಬಟ್ಟೆಗಳು. ರಾತ್ರಿ ಮಾಡಿ ಕಷ್ಟಪಟ್ಟು ಹೋಗೋದೀನಿ. 12ರಿಂದ 1 ತನಕ ಬಟ್ಟೆ ಹೋಗೋದೀನಿ. ಹೋಗೋದು ಒಣಕ್ಕೆ ಹೋಗಿನಿ. ಬಿಸಿಲಿಗೆ ಚಂದ ಒಣಗಲಿ ಅಂತ ಹೇಳ್ತಾರೆ. ಜಸ್ಟ್ ಮಳೆ ಬರತ್ತಿತ್ತು, ತೊಯ್ತಿತ್ತು. ಬಟ್ ಕೆಳಗಿನ ಮನೆಯವರು ಪುಣ್ಯ ತೆಗೆದಕ್ಕೆ ಹೊರಗೆ ಹಾಕಿದ್ರೆ ಗೈಸ್. ತೆಗೆದು ಒಳ್ಳೆತ್ತರು ಓಡಿ ಬಂದು ನಾನು ತೊಗೊಂಬಿಟ್ಟೆ. ಅದೇ ಟೈಮ್ ಬಂದು ಜಸ್ಟ್ ಅದೇ ಟೈಮ್ ಬಂದೆ ಮಳೆ ಬಂತು ಪಟ್ಟ ಅಂತ ಹೇಳಿದ್ದಾರೆ. ನೋಡ್ರಿ ಗೈಸ್ 6ರಿಂದ 7 ತಾಸು ಬಸ್ನಾಗ ಜರ್ನಿ ಮಾಡಿಪ್ಪ ಮಾರಿ ನೋಡ್ರಿ ಹಂಗೆ ಇದೆ. ಬೆಳಗ್ಗೆ 7ಕ್ಕೆ ಹೋಗೀನಿ, ಇವಾಗ 3:30 ಮೇಲೆ ಆಗ್ಯದ. ಛೇ ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದಿಷ್ಟು ಕೆಲಸ ಇತ್ತಲ್ಲಿ. ಆದರೂ ನಮ್ಮ ಯೂಟ್ಯೂಬ್ ಆ್ಯಂಡ್ ಇದ್ರ ರಿಲೇಟೆಡ್ ಐತೆ ಗೈಸ್. ಅದ್ರ ಸಲ ಅಂತೇಳಿ ಸ್ವಲ್ಪ ಒಂದು ಸರ್ಪ್ರೈಸ್ ಆಗೋದು. ಅದ್ರ ಸಲ ನಿಮ್ಗೆ ಹೇಳಿಲ್ಲ ಅದು ಏನು ಅಂತ ಅನ್ನೋದು. ಅದಕ್ಕೆ ಗೈಸ್ ಸ್ವಲ್ಪ ವೇಟ್ ಮಾಡಿರಿ. ಒಂದು 4 ಇನ್ನೊಂದು ದಿನ ವೇಟ್ ಮಾಡಿರಿ. ಅದ್ರದ್ದು ಪ್ರತಿಫಲ ಅಂತಾರಲ್ಲ ಅದು ಸಿಗುತ್ತದೆ. ಅವಾಗ ನಿಮ್ಗೆ ತೋರಿಸಿದ್ದು ಎಲ್ಲ ಹೇಳಿದೆ ಅಂತ. ಅಲ್ಲಿ ಒಂದಿಷ್ಟು ಕೆಲಸ ಇತ್ತು, ಅದ್ರ ಸಲುವಾಗಿ ಹೋಗಿದ್ವಿ. ಒಂದಿಷ್ಟು ಮಾತಾಡೋದಿತ್ತು. ಅದಕ್ಕೆ ಅಲ್ಲೆಲ್ಲ ಪ್ರೈವೇಟ್ ಆಗಿತ್ತು ಅದು ಮಾತಾಡೋದು. ಅದ್ರ ಸಂದಲ್ಲಿ ಏನೂ ತೋರಿಸಿಲ್ಲ ಗೈಸ್ ನಿಮ್ಗೆ. ಜಸ್ಟ್ ನಾನು ಬಸ್ನಾಗ ಹೋಗಿನಿ, ವಾಪಸ್ ಬರೋದು ಅಷ್ಟೇ ತೋರಿಸಿ ನಿಮ್ಗೆ. ಹೋಗಿ ಶಿಸ್ತಾಯಿತು. ಇವಾಗ ಹಸು ಅಂತೂ ಇಲ್ಲ, ಶಿಸ್ತಲ್ಲೇ ಜಬರ್ದಸ್ತ್ ಬಿರಿಯಾನಿ ತಂದಿನಿ ಒಂದು 2 ಪ್ಲೇಟ್. ಊಟ ಅಂತೂ ಮಾಡಲ್ಲ. ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡ್ಬೇಕು ಗೈಸ್. ಮೈ ಭಾಳ ರೆಸ್ಟ್ ಕೇಳಕತ್ತದ. ಎಷ್ಟು ಹೋಗಾಗ 3ರಿಂದ 4 ಗಂಟೆ ಆಗ್ಯದ. ವಾಪಸ್ ಬರೋ 3:30 ಗಂಟೆ ಆಯಿತು. ಊರಾಕ ಪೂರ ಮೈ ಹೆಂಗೈದ ಅಂದ್ರೆ ಫುಲ್ಲು ಮಿಕ್ಕಿ ಹೋಗ್ಯದ ಗೈಸ್. ಹೇಳೋಕ್ಕಾಗಲ್ಲ. ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ ಗೈಸ್. ಮಾರಿ ನೋಡ್ರಿ ಹೆಂಗಾಗ್ಯದ. ಲೇ ಇವ್ನ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ನನ್ಗೆ ಕರೆಕ್ಟ್ ಫ್ರೆಂಡ್. ಈ ತೀರಾ ಅದು ಬರಾಗೋದಿಟ್ಟು ಧೂಳಪ್ಪ ಯಪ್ಪ. ಗಾಳಿ ಒಟ್ಟು ಮಣ್ಣೆಲ್ಲ ಮಾರಿ ಮೇಲೆ ಕೂತದ. ಹಿಂಗೆ ಕೈ ಹಿಡಿದ್ರೆ ಮಣ್ಣು ಹತ್ತಕತ್ತ ಕೈ. ಏನು ಮಾಡ್ತೀರಿ ಬನ್ನಿ ಗೈಸ್. ಬೇಗ ಒಂದಿಷ್ಟು ಮಾರಿ ತೊಗೊಂಡು ಒಂದಿಷ್ಟು ರೆಸ್ಟ್ ಮಾಡ್ತೀನಿ ಗೈಸ್. ರೆಸ್ಟ್ ಮಾಡಿ ಆಮೇಲೆ ಸಂಜೆ ಸಿಗ್ತೀನಿ ಅಂತ ನಿಮಗೆ. ಮನೆ ನೋಡ್ಬೇಕು. ಮನೆ ಹಾಲತ್ತಂತೂ ಫುಲ್ಲು ಗದರ್ ಮಾಡಿಬಿಟ್ಟಿನಿ ನೋಡ್ರಿ. ಬೆಳಗ್ಗೆ ಎದ್ದು ಓಡಿ ಹೋಗೋ ಗದ್ದಲ್ದಾಗ, ಬೆಳಗ್ಗೆ 6ಕ್ಕೆ ಎದ್ದಕ್ಕೆ ಓಡಿ ಹೋಗೋ ಗದ್ದಲ್ದಾಗ ಮನೆ ನೋಡಿ ಹಾಲತ್ ನೋಡ್ರಿ ಹೆಂಗಾಗ. ಏನು ಮಾಡೋಕ್ಕಾಗಲ್ಲ ಗೈಸ್. ನಾವೇ ಸ್ವಿಚ್ ಮಾಡ್ಬೇಕು. ಏನು ಮಾಡಿದ್ರು ನಾವೇ ಸ್ವಿಚ್ ಮಾಡ್ಬೇಕಲ್ಲ. ಅದಷ್ಟಲಿಂದ ಮತ್ತು ಸಂಜೆಗೆ ವ್ಯವಸ್ಥೆ ಎಲ್ಲ ಕ್ಲೀನ್ ಮಾಡಮಂತ ಮತ್ತು ಸಂಜೆ ನಾನು ಹೇಳ್ತಂತ. ಇವಾಗ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ ಗೈಸ್. ನಾನು ಮಲ್ಕೊಂಡು ಇವಾಗ ಎದ್ದೀನಿ. ಏನಪ್ಪ ಮಲ್ಕೊಂಡು ಎದ್ದಾನಂತ ಮತ್ತೆ ಅದೇ ಬಟ್ಟೆ ಇಟ್ಟೋಣ ಅಂತ ಅನ್ಕೊಂಡ್ರೆ ನಾನು ಅದೇ ಬಟ್ಟೆ ಇಟ್ಟು ಮಲ್ಕೊಂಡಿಲ್ಲ. ಒಂದು ರೀಲ್ಸ್ ಮಾಡೋದಿತ್ತು. ಅದೇನಾದಲ್ಲ ಗರಿಜಾ ಬರಿಜಾ ಅಂತ ಹೇಳಿದ್ದಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಗರಿಜಾ ಬರಿಜಾ ಅಂತ ಹೇಳಿದ್ದಾರೆ. ಅದೇ ಗೈಸ್ ಟ್ರೆಂಡಿಂಗ್ ನೋಡೋದಲ್ಲ ಮರಾಠಿ ಸಾಂಗ್. ಅದು ಮಾಡ್ಬೇಕಂತ ಟ್ರೈ ಮಾಡ್ಲಕತ್ತಿದ್ದೆ. ಅದ್ರ ಸಲ ಮತ್ತೆ ಇದೇ ಹಾಲೋತ್ತ ಬಂದಿದ್ದೆ. ಆ್ಯಂಡ್ ಕೆಳಗಿನ ಮನೆಯವರು ಒಂದಿಷ್ಟು ಏನೋ ಮಾಡಿ ಕಳಿಸ್ಯಾರ. ಅದನ್ನು ತಿನ್ನಂಬರ್ರಿ ಗೈಸ್. ಬನ್ನಿ ಏನೋ ಮಾಡಿದಾರ. ಇದ್ರ ಇನ್ನೊಂದಿತ್ತು ಚಿಕನ್ 65. ಇದು ಅದನ್ನು ಆಗಲೇ ತಿಂದೀನಿ. ಸಾರಿ. ಇದೇನೋ ಮಾಡ್ರೆ ಆಮ್ಲೆಟ್ ಟೈಪ. ಬಟ್ ಆಮ್ಲೆಟ್ ಅಲ್ಲದು. ಅದು ಏನಂತಾರೆ ಹಿಟ್ಟಿನ ಪಲ್ಯ ಹಿಟ್ಲೆ ಮಾಡ್ತಾರಲ್ಲ. ವಾವ್ ಚಂದ ಮಾಡ್ರಿ ಗೈಸ್. ಅದನ್ನು ತಿಂತೀನಿ ತಡ್ರಿ ನಾ. ಭಾಳ ಚಂದ ಇರೋದು. ಅದಕ್ಕೆ ಪಟಾಪಟ ಅಂತೇಳಿ ಖಾಲಿ ಮಾಡಿಬಿಡ್ತೀನಿ. ಖಾಲಿ ಮಾಡಿಕಿರ ಆಮೇಲೆ ಸಿಗ್ತೀನಿ ನೀವು ಎಲ್ಲ ಚಸ್ಮೇಸ್ ನೋಡಿಕಿರ. ಅವೇನಪ್ಪ ಚಪ್ರಿ ಅನ್ನಂಗಿರಿ. ಒಂದು ರೀಲ್ಸ್ ಇತ್ತು ಅದ್ರ ಸಲ ನಾನು ಅದ್ರ ಸಿಕ್ಕಾಪಟ್ಟೆ ಬಟ್ ಹಾಕೊಳ್ಳೋ ರೀಲ್ಸ್ ಟೈಮ್ದಾಗ ಅಟ್ಟೆ ಬಂದು ಗೈಸ್. ನಾನು ಮೊದಲು ನೋಡೋದಿತ್ತು ನೀವು. ನಾನು ರಿಯಾಕ್ಷನ್ ವೀಡಿಯೋಸ ಅವು ಮಾಡ್ತಿದ್ದಿಲ್ಲ. ಪ್ರತಿಯೊಂದು ಜಾತ್ರೆ ಚಸ್ಮನೆ ಹಾಕೋತಿದ್ದೆ. ಇವಾಗೆಲ್ಲ ಬಿಟ್ಟು ಡಿಸೆಂಟ್ ಆಗಿನ ಗೈಸ್. ಹೇರ್ ಸ್ಟೈಲಿ ಅದು ಕಲರ್ ಹಚ್ಚಿದಟ್ಟೆ ನಮ್ಗೆ ಚಪ್ಪಲಿ ಟೈಪ್ ಅನ್ನಿಸ್ಬೋದು. ಉಳಿದೆಲ್ಲ ಡಿಸೆಂಟ್ ಆಗಿನಿ. ಇನ್ಮೇಲೆ ಇದು ಫುಲ್ ಡಿಸೆಂಟ್ ಆಗ್ತಾನೆ. ಪ್ರಾಪರ್ ಒಬ್ಬ ಯೂಟ್ಯೂಬರ್ ಟೈಪ್ ಆಗ್ತೀನಿ. ಓಕೆ ಬನ್ನಿ ಪಟಾಪಟ ಅಂತಲ್ಲ ಅದನ್ನು ಸೆಟ್ ಮಾಡ್ತೀನಿ ಗೈಸ್. ಸೆಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ವೇಟ್ ಆ್ಯಂಡ್ ವಾಚ್ ಗೈಸ್. ಇದೆಲ್ಲ ಕ್ಲೀನ್ ಮಾಡೀನಿ ಗೈಸ್. ಇವಾಗೆಲ್ಲ ಇದೆಲ್ಲ ಕ್ಲೀನ್ ಆಗ್ಯದ. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಅದ. ಏನು ಹೇಳ್ಬೇಕು ನಿಮಗೆ. ಕಂಡಪಟ್ಟೆ ಚಳಿ ಅದ ಗೈಸ್. ಹೇಳ್ಕೊಳಕ್ಕಾಗಲ್ಲ. ಎಲ್ಲ ನಡಗಂತದ ಗೈಸ್. ಅದ್ರ ಸಲಿಂದ ಸ್ವೆಟ್ರ್ ಹಾಕೊಂಡಿನಿ. ಇವಾಗ ಹೋಗಿ ಒಂದಿಷ್ಟು ಇದು ತರ್ಬೇಕು ಗೈಸ್. ಏನಂದ್ರೆ ಹಾಲು ನಿನ್ನೆ ಆದಂಗೆ ಆಗ್ಬಾರ್ದು. ಅದ್ರ ಸಲಿಂದ ಬೇಗ ಹೋಗಿ ಇವಾಗ 9 ಟೈಮ್. ಈಗ ಇನ್ನೇನು ಅಡುಗೆ ಮಾಡ್ಕೊಂಡಿಲ್ಲ. ಹಸುನೇ ಆಗಿಲ್ಲ. ಅದ್ರ ಸಲುವಾಗಿ ಬೇಗ ಹೋಗಿ ಒಂದಿಷ್ಟು ಹಾಲು ತರೋಣ ಬನ್ನಿ ಗೈಸ್. ಯಾಕೋ ಇವತ್ತು ಹಸುನೇ ಆಗಿಲ್ಲ. ಯಾಕಂದ್ರೆ ಅಲ್ಲಿ ತಿಂದು ಬಂದಿನಿ. ಆ್ಯಂಡ್ ಏನೋ ಗೊತ್ತಿಲ್ಲ ಗೈಸ್ ಹಸು ಇಲ್ಲ. ಅದ್ರ ಸಲಿಂದ ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿನಿ. ಅದ್ರ ಜೊತೆ ಒಂದಿಟ್ಟು ಮಾವಿನಕಾಯಿ ಬರುವಾಗ ಮಾವಿನಕಾಯಿ ತೊಗೊಂಬಂದಿದ್ದೆ. ಅದನ್ನೇ ಕೊಯ್ಕೊಂಡು ಸ್ವಲ್ಪ ಚಾಟ್ ಮಸಾಲೆ ಹಾಕೊಂಡಿನಿ ಅದ್ರ ಜೊತೆ. ಪುಳಿಯೋಗರೆ ಇವೆರಡು ಸೆಟ್ ಮಾಡ್ತೀನಿ ಗೈಸ್. ಇವಾಗ ಬನ್ನಿ ಗೈಸ್. ಊಟ ಅಂತೂ ಸಿಗ್ತಾಯಿತ್ತು ಗೈಸ್.
ತಮ್ಲೆಂದ ನೋಡಿದ್ರಲ್ಲ ಬಿಜಾಪುರ ಬಿಟ್ಟು ಹೊಂಟ ಅಂತ ಹೇಳ್ಯಾರ. ಎಲ್ಲೂ ಹೋಗಲ್ಲ ಗಾಯ್ಸ್. ಬಿಜಾಪುರ ನನ್ನ ಸ್ವಂತ ಊರಿಗಿನ ಹೆಚ್ಚಿಗೆ ಬಿಟ್ಟವ. ಏನೋ ಒಂದು ಇಲ್ಲಿ ವರ್ಣ ಸ್ವಂತ ಊರಿನಾಗ ಇದ್ದೀನಿ ಅನ್ನೋ ಫೀಲಿಂಗ್. ಬಾಡಿಗೆ ಮನೆಗೆ ಇರ್ಬೋದು, ಬಟ್ ಸ್ವಂತ ಮನೆಗೆ ಇದ್ದೀನಿ ಅನ್ನೋ ಫೀಲಿಂಗ. ಏನೋ ಗೈಸ್, ಬಿಜಾಪುರ ಅಂತ ಏನು ಬಿಡೋದಾಗಲಿ ಇವಾಗ ನೋಡ. ಮತ್ತೆ ಜಸ್ಟ್ ಫಾರ್ ಕಾಮಿಡಿ ಅದು. ಬಿಜಾಪುರ ಬಿಟ್ಟಿಲ್ಲ ಗೈಸ್, ಇಲ್ಲಿಗೆ ಹೋಗಲ್ಲ ನಾನು. ಬಿಜಾಪುರ ಬಿಟ್ಟು ಹೊಂಟಿಲ್ಲ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ. ಮತ್ತೆ ಗಾಯ್ಸ್, ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತೆ ನಾಳಿನ ಬ್ಲಾಗ್ ಸಿಗಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.